ಸಿದ್ದರಾಮಯ್ಯ ಹೇಳಿಕೆಯಿಂದ ಸುಮಲತಾ ಅಂಬರೀಶ್ ಅವರು ಗರಂ ಆಗಿದ್ದಾರೆ. ಆಪ್ತರ ಜೊತೆ ಮತ್ತೆ ಚರ್ಚೆಗೆ ಮುಂದಾಗಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ಕಣಕ್ಕೆ ಇಳಿಯೋದು ಪಕ್ಕನ. ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಸಿದ್ದರಾಮಯ್ಯನವರ ಹೇಳಿಕೆ ಈಗ ಆಲ್ರೆಡಿ ನೀಡಿಯಾಗಿದೆ. ಸುಮಲತಾ ಅಂಬರೀಶ್ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡೋದಕ್ಕೆ ಚಾನ್ಸ್ ಇಲ್ಲ ಕಣ್ರಿ, ಕೊಡೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅದು JDS ನ ಹಾಲಿ ಸಂಸದರಿರುವಂತಹ ಕ್ಷೇತ್ರ. ಸೊ ಹೀಗಾಗಿ ಹೇಗೆ ಕೊಡೋದಕ್ಕೆ ಬರುತ್ತೆ ಅಂತ ಕೂಡ ಅವ್ರು ಮಾತನಾಡಿರುವಂತದ್ದು. ಸೊ ಹೀಗಾಗಿ ಈ ಬಗ್ಗೆ ಆಪ್ತರ ಸಲಹೆಯನ್ನ ಕೇಳಲಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಏನ್ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಸೆಳೆಯಲು ಬಿಜೆಪಿಯಿಂದಲೂ ಕೂಡ ಯತ್ನವನ್ನ ಮಾಡಲಾಗ್ತಾ ಇದೆಯಾ? ಬಿಜೆಪಿ ಸೇರ್ಪಡೆ ಆದ್ರೆ ಟಿಕೆಟ್ ನೀಡುವಂತ ಭರವಸೆಯನ್ನ ನೀಡಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಬಿಜೆಪಿಯಿಂದ ಸ್ಪರ್ಧಿಸಿದ್ರೆ ಸಚಿವ ಸ್ಥಾನದ ಆಫರ್ ಅನ್ನ ಕೂಡ ನೀಡಲಾಗ್ತಾ ಇದೆಯಾ? ಯೋಚಿಸಿ ನಿರ್ಧಾರ ಕೈಗೊಳ್ಳುವಂತೆ ಸುಮಲತಾ ಅವರಿಗೆ ಸಲಹೆಯನ್ನ ಕೂಡ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ನಿರ್ಧಾರವನ್ನ ಮಾಡಿಲ್ಲ ಇನ್ನೂ ಕೂಡ ಸುಮಲತಾ ಅಂಬರೀಶ್ ಅವರು. ಯಾಕೆಂದ್ರೆ ಕಾಂಗ್ರೆಸ್ನಿಂದಲೇ ಪರ್ಟಿಕ್ಯುಲರ್ಲಿ ಹೇಳಿದ್ದಾರೆ ಸುಮಲತಾ ಅಂಬರೀಶ್ ಅವರು, ನಾನು ಸ್ಪರ್ಧೆಯನ್ನ ಬಯಸಿರೋದು, ಟಿಕೆಟ್ ಅನ್ನ ಬಯಸಿರೋದು ಕಾಂಗ್ರೆಸ್ ಪಕ್ಷದಿಂದ. ಅಂಬರೀಶ್ ಅವರು ಇದ್ದಂತಹ ಒಂದು ಪಕ್ಷ ಅದು ಕಾಂಗ್ರೆಸ್. ಸೊ ಹೀಗಾಗಿ ಆ ಒಂದು ಪಕ್ಷದಿಂದ ನಾನು ಟಿಕೆಟ್ ಅನ್ನ ಬಯಸಿದ್ದೇನೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರು. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಹಿಂದೆ ಅಂದ್ರೆ ಸಿದ್ದರಾಮಯ್ಯನವರ ಹೇಳಿಕೆಗೂ ಮುಂಚೆ ಒಂದು ಕುತೂಹಲ, ಕಾಂಗ್ರೆಸ್ಗೋ JDSಗೋ. ಕಾಂಗ್ರೆಸ್ಗೆ ಕೊಟ್ರೆ ಅಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಕೊಡಬೇಕಾಗುತ್ತೆ, JDSಗೆ ಕೊಟ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವ ರೀತಿಯಲ್ಲಿತ್ತು. ಈಗ ಅಧಿಕೃತವಾಗಿ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ಗೆ ಸುಮಲತಾ ಅಂಬರೀಶ್ ಅವರಿಗೆ ಕೊಡೋದಕ್ಕೆ ಬರುವುದಿಲ್ಲ ಅಂತ. ಸೊ ಹೀಗಾಗಿ ಮತ್ತಷ್ಟು ಗದಿಗೆರ್ತಾ ಇದೆ ಮಂಡ್ಯದ ಲೋಕಸಭೆ ಎಲೆಕ್ಷನ್. ಸೊ ಏನಾಗಿರ್ಬೋದು ಸುಮಲತಾ ಅವರ ನಿರ್ಧಾರ? ಪೃಥ್ವಿರಾಜ್, ಮಂಡ್ಯದಲ್ಲಿ ಈ ಲೋಕಸಭಾ ಚುನಾವಣೆ ಒಂದು ರೀತಿ ದಿನೇ ದಿನೇ ರಂಗೇರ್ತಾ ಇದೆ ಅಂತಾನೆ ಹೇಳ್ಬೋದು. ಸುಮಲತಾ ಅವರು ನ್ಯೂಸ್ 18 ಕನ್ನಡದ ಜೊತೆಗೆ 2 ದಿನಗಳ ಹಿಂದಷ್ಟೇ ಮಾತನಾಡುವಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು, ಕಾಂಗ್ರೆಸ್ನ ನಿರ್ಧಾರ ಏನು ಅನ್ನುವಂಥದ್ದನ್ನ ನಾನು ಎದುರು ನೋಡ್ತಾ ಇದ್ದೀನಿ, ಆ ನಂತರ ನನ್ನ ನಿರ್ಧಾರ ಏನು ಅನ್ನುವಂಥದ್ದನ್ನ ತೀರ್ಮಾನ ಮಾಡ್ತೀನಿ ಅನ್ನುವಂಥದ್ದು. ಸೊ ಇವತ್ತು ಈಗಾಗಲೇ ಸಿದ್ದರಾಮಯ್ಯನವರ ಮೈಸೂರಿನಲ್ಲಿ ನೀಡತಕ್ಕಂಥ ಹೇಳಿಕೆ ಜೊತೆ ನಿನ್ನೆ ಏನು ಸಮನ್ವಯ ಸಮಿತಿ ಸಭೆಯಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬರೋದಿಲ್ಲ, ಅದು JDS ನ ಅಭ್ಯರ್ಥಿ ಇರುವಂತಹ ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ JDS ನ ಸಂಸದರಿರುವಂತಹ ಸಂದರ್ಭದಲ್ಲಿ ಸೊ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೇಳುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಕೆಲವು ನಾಯಕರ ವಾದ. ಕೆಲವರು ಕೊಡಬೇಕು ಅನ್ನುವಂಥದ್ದು ಕೂಡ ನಿನ್ನೆ ಸಮನ್ವಯ ಸಮಿತಿ ಸಭೆಯಲ್ಲಿ ವಾದವನ್ನ ಮಾಡಿದ್ರು. ಆದ್ರೆ ಅಂತಿಮವಾಗಿ ಅದು JDSಗೆ ಬಿಟ್ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಕೊನೆಗಳಿಗೆಯಲ್ಲೂ ಕೂಡ ನನ್ನ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಲಿಲ್ಲ ಪಕ್ಷದಲ್ಲಿ ಅನ್ನುವಂತ ಅಸಮಾಧಾನ ಈಗ ಸುಮಲತಾ ಅವರಿಗೆ ಕಾಡ್ತಾ ಇರುವಂತದ್ದು. ಸೊ ಆ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು ಅಂದ್ರೆ ಯಾರ್ಯಾರಿಗೆ ಹೋಗಿ ಇವರು ಮನವಿಯನ್ನ ಮಾಡ್ಕೊಂಡಿದ್ರು ಆ ಎಲ್ಲ ನಾಯಕರ ವಿರುದ್ಧವಾಗಿ ಸುಮಲತಾ ಈಗಾಗಲೇ ಗರಂ ಆಗಿದ್ದಾರೆ. ಜೊತೆಗೆ ಈ ವಿಚಾರವನ್ನ ತಿಳಿದಿರತಕ್ಕಂತ ಬಿಜೆಪಿ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ಮಾತುಕತೆಯನ್ನ ಮಾಡಿರುವಂತದ್ದು. ಸೊ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು, ನಾವು ನಿಮಗೆ ಟಿಕೆಟ್ ಕೊಡ್ತೀವಿ, ನಮ್ಮ ಪಕ್ಷಕ್ಕೆ ಬಂದ್ರೆ ನಾವು ಸ್ವಾಗತಿಸ್ತೀವಿ ಅನ್ನುವಂತ ಮಾತನ್ನ ಈಗಾಗಲೇ ಹೇಳಿದ್ದಾರೆ. ಬಿಜೆಪಿ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಅಲ್ಲಿ ಬಿಜೆಪಿಯ ನೆಲೆ ಇಲ್ಲ ಮಂಡ್ಯದಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ JDS ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕಣಕ್ಕಿಳಿದ್ರು ಕೂಡ ಅಲ್ಲಿ ಸ್ಪರ್ಧೆ ಮಾಡುವಂತದ್ದು ನಿಶ್ಚಿತ. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದ್ರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಮಾತನ್ನು ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸುಮಲತಾ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೂ ಕೂಡ ಮತ್ತೊಮ್ಮೆ ನೀವು ಪರ್ಯಾಲೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಿ. ಯಾಕೆಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುವಂತದ್ದು ನಿಶ್ಚಿತ. ನೀವು ಕೂಡ ಗೆದ್ರೆ ಕೇಂದ್ರದಲ್ಲಿ ಸಚಿವರಾಗಬಹುದು. ಸೊ ಅಂತಹ ಒಂದು ಸುವರ್ಣ ಅವಕಾಶ ನಿಮ್ಮ ಬಳಿ ಇದೆ. ಆದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ರು ಕೂಡ ಅಂತದೊಂದು ಅವಕಾಶ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಪಕ್ಷಕ್ಕೆ ಬಂದ್ರೆ ಹೆಚ್ಚು ಸೂಕ್ತ ಅನ್ನುವಂಥದ್ದನ್ನ ಈಗಾಗಲೇ ಬಿಜೆಪಿ ನಾಯಕರು ಆರ್ ಅಶೋಕ್ ಅವರ ಮೂಲಕ ಸುಮಲತಾ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇನ್ನೂ ಕೂಡ ಬಿಜೆಪಿ ಸೇರುವಂತ ಸಂಬಂಧಪಟ್ಟ ಹಾಗೆ ಸುಮಲತಾ ಯಾವ ನಿರ್ಧಾರವನ್ನು ಕೂಡ ಮಾಡಿಲ್ಲ. ಆದ್ರೆ ನೇರವಾಗಿ ಅವರು ತಮ್ಮ ಆಪ್ತರ ಜೊತೆಗೆ ಮತ್ತೊಮ್ಮೆ ಸಮಾಲೋಚನೆಯನ್ನು ಮಾಡ್ತೀನಿ, ಆ ನಂತರ ಮುಂದಿನ ತೀರ್ಮಾನವನ್ನ ನಾನು ಹೇಳ್ತೀನಿ. ಸದ್ಯಕ್ಕೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಕೂಡ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಬೇಕಾದಂತ ಎಲ್ಲ ರಣತಂತ್ರವನ್ನ ಸುಮಲತಾ ಅವರು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ದರ್ಶನ್ ಇರ್ಬೋದು, ಸುದೀಪ್ ಇರ್ಬೋದು, ಯಶ್ ಇರ್ಬೋದು, ರಾಕ್ಲೈ ವೆಂಕಟೇಶ್ ಮತ್ತೆ ದೊಡ್ಡಣ್ಣ ಇವರೆಲ್ಲರ ಜೊತೆಗೂ ಕೂಡ ಮತ್ತೊಮ್ಮೆ ಅವರು ಮಾತುಕತೆ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆಪ್ತರ ಜೊತೆಗೆ ಸಮಾಲೋಚನೆ ನಡೆಸಿದ ಬಳಿಕ ಅಧಿಕೃತವಾಗಿ ಸುಮಲತಾ ಅವರು ಸುದ್ದಿಗೋಷ್ಠಿಯನ್ನ ಕರೆದು ತಮ್ಮ ನಿಲುವನ್ನ ಬಹಿರಂಗಪಡಿಸುವಂತ ಎಲ್ಲ ಸಾಧ್ಯತೆ ಇದೆ. ಪೃಥ್ವಿರಾಜ್, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಇಲ್ಲಿ
ಒಂದು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದೀವಿ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿತಾರ ಸಿದ್ದರಾಮಯ್ಯನವರು. ಮಂಡ್ಯ ಜೊತೆ ಮೈಸೂರಿನ ನಿರೀಕ್ಷೆಯಲ್ಲಿತ್ತು ಜೆಡಿಎಸ್. ಮಂಡ್ಯ ಬಿಟ್ಟು ಮೈಸೂರನ್ನ ಉಳಿಸಿಕೊಳ್ತಾರ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ ಎದ್ದಿದೆ. ಮಂಡ್ಯ ಜೊತೆ ಮೈಸೂರಿನ ನಿರೀಕ್ಷೆಯಲ್ಲೂ ಕೂಡ ಇತ್ತು ಜೆಡಿಎಸ್. ಆ ಒಂದು ಕ್ಷೇತ್ರ ಕೂಡ ಬೇಕು ಅಂತ ಇಲ್ಲಿ ಮಂಡ್ಯ ಬಿಟ್ಕೊಟ್ಬಿಟ್ಟು ಮೈಸೂರನ್ನ ಉಳಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರ ಸಿದ್ದರಾಮಯ್ಯನವರು. ದೇವೇಗೌಡರ ಆಯ್ಕೆ ಮೈಸೂರು ಅಥವಾ ಬೆಂಗಳೂರು ಉತ್ತರನ, ಇಲ್ಲಿ ಎರಡೂ ಕಡೆ ಒಲವಿಟ್ಟುಕೊಂಡಿದ್ದಾರೆ ದೇವೇಗೌಡರು. ಸೊ ಹೀಗಾಗಿ ಗೌಡರ ಫೈನಲ್ ನಿರ್ಧಾರದ ಬಗ್ಗೆ ದೋಸ್ತಿಗಳಲ್ಲೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಂಡು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ದೇವೇಗೌಡರು ಅನ್ನೋದು. ಮೈಸೂರಿನಲ್ಲಿ ಕಾಂಗ್ರೆಸ್ಗಾಗಿ ಸಿದ್ದರಾಮಯ್ಯ ಅವರು ಪಟ್ಟಣ ಹಿಡಿಯುವಂತಹ ಸಾಧ್ಯತೆ ಇದೆ. ತವರು ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಬಿಟ್ಟು ಕೊಡಲು ಮನಸ್ಸಿಲ್ಲ ಸಿದ್ದರಾಮಯ್ಯನವರಿಗೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಲು ಸಿದ್ದರಾಮಯ್ಯನವರು ಪಟ್ಟನ್ನ ಹಿಡಿತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಜಯ್ ಶಂಕರ್ ಅವರಿಗೆ, ಇಲ್ಲಿ ಸಿದ್ದರಾಮಯ್ಯನವರ ಆಪ್ತರು ವಿಜಯ್ ಶಂಕರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ತಾರ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ಆಗ್ತಾರ ವಿಜಯ್ ಶಂಕರ್ ಅವರು. ವಿಜಯ್ ಶಂಕರ್ ಅನ್ನ ಕಾಂಗ್ರೆಸ್ಗೆ ಕರೆ ತಂದಿದ್ದೆ ಸಿದ್ದರಾಮಯ್ಯ ಅವರು. ಇಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆದುಕೊಂಡು ಬರಲಾಗಿತ್ತು. ಪ್ರಮುಖವಾಗಿ ವಿಜಯ್ ಶಂಕರ್ ಅವರಿಗೆ ಲೋಕಸಭೆ ಟಿಕೆಟ್ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿ ಭರವಸೆಯನ್ನ ನೀಡಾದ್ಮೇಲೆ ಅವರನ್ನ ಕರ್ಕೊಂಡ್ ಬಂದಿದ್ದು. ಇದೇ ಕಾರಣಕ್ಕೆ ಮಂಡ್ಯ ವಿಷಯದಲ್ಲಿ ಸಿದ್ದರಾಮಯ್ಯನವರು ನಿರ್ಧಾರವನ್ನ ಸಡಿಲಿಸಿದ್ರು. ಇಲ್ಲಿ ಟಿಕೆಟ್ ಕೊಡಿಸುವಂತೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಸುಮಲತಾ ಅಂಬರೀಶ್ ಅವರು. ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡಿಸುವಂತೆ ದರ್ಶನ್ ಅವರು ಕೂಡ ಸಿದ್ದರಾಮಯ್ಯನವರನ್ನ ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಅಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹಾಲಿ ಸಂಸದರಿದ್ದಾರೆ ಶಿವರಾಮೇಗೌಡರು, ಅಂದ್ರೆ ಜೆಡಿಎಸ್ ನ ಒಂದು ತೆಕ್ಕೆಯಲ್ಲಿರುವಂತದ್ದು ಹೇಗೆ ಕೇಳಕ್ ಬರುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ಮಾತನಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟನ್ನ ಸಡಿಲಿಸಿ ಮೈಸೂರು ಕ್ಷೇತ್ರದಲ್ಲಿ ಪಟ್ಟನ್ನ ಹಿಡಿಯೋದಕ್ಕೋಸ್ಕರ, ಹಠವನ್ನ ಹಿಡಿಯೋದಕ್ಕೋಸ್ಕರ ಈ ರೀತಿಯಾಗಿ ಟ್ಯಾಕ್ಟಿಕ್ಸ್ ಅಂದ್ರೆ ಸ್ಟ್ರಾಟಜಿಯನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹೆಬ್ಬಾರ್, ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಮಂಡ್ಯದ ಪಟ್ಟನ್ನ ಸಡಿಲಿಸಿ ಮೈಸೂರು ಕ್ಷೇತ್ರ ಬೇಕು ಅನ್ನೋದು, ಇನ್ನು ಒಂದ್ ಕಡೆ ಹಾಲಿ ಸಂಸದರಿರುವಂತ ಕ್ಷೇತ್ರಗಳನ್ನ ನಾವು ಕೇಳಲ್ಲ ಅವರು ಕೇಳಬಾರ್ದು ಅನ್ನೋ ರೀತಿಯಲ್ಲೇ ಇಂಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ. ಸೊ ಯಾವ ರೀತಿಯಾದಂತ ಒಂದು ರಾಜಕೀಯ ಮುತ್ಸದ್ದಿತನವನ್ನ ತೋರಿಸಿದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು? ಪೃಥ್ವಿ, ಸಿದ್ದರಾಮಯ್ಯನವರು ಇಲ್ಲಿ ಒಂದೇ ಮಾತಿನಿಂದ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮಂಡ್ಯ ಕ್ಷೇತ್ರಕ್ಕೆ ಜೆಡಿಎಸ್ ಟಿಕೆಟ್ ಅನ್ನ ಕೇಳ್ತಾ ಇತ್ತು, ಅದನ್ನ ಅವರಿಗೆ ಬಿಟ್ಟುಕೊಡೋದ್ರ ಮೂಲಕ, ಅಂದ್ರೆ ಸುಮಲತಾ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನ ಹೇಳೋ ಮೂಲಕ ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಫಿಕ್ಸ್ ಅನ್ನುವಂತ ಮಾತನ್ನ ಸಂದೇಶವನ್ನ ರವಾನೆ ಮಾಡಿದ್ರು. ಜೊತೆಗೆ ಇದು ಸ್ವಾಮಿ ಕಾರ್ಯ ಆದ್ರೆ, ಅಂದ್ರೆ ಗುರು ದೇವೇಗೌಡರ ಪರವಾಗಿ ನಡೆದಂತ ಕಾರ್ಯ ಆದ್ರೆ ಅವರ ಸ್ವಕಾರ್ಯ ಮೈಸೂರಿನಲ್ಲಿ ಆಗ್ತಾ ಇದೆ. ಇದೇ ಮಾತನ್ನ ಜೊತೆಗೆ, ಯಾಕಂದ್ರೆ ಮಂಡ್ಯದಲ್ಲಿ ನಿಮ್ಗೆ ಬಿಟ್ಕೊಟ್ಟಿದ್ದೀವಿ, ಮೈಸೂರನ್ನ ಈಗ ಕೇಳಬೇಡಿ. ಮಂಡ್ಯ, ಮೈಸೂರು, ಹಾಸನ ಮೂರು ಅಕ್ಕಪಕ್ಕದ ಕ್ಷೇತ್ರಗಳನ್ನೆಲ್ಲವನ್ನೂ ಕೂಡ ನಿಮ್ಗೆ ಬಿಟ್ಕೊಡಕ್ ಸಾಧ್ಯ ಇಲ್ಲ. ಹಾಸನ, ಮಂಡ್ಯ ಮತ್ತೆ ನಿಮ್ಗೆ ಬಿಟ್ಕೊಟ್ಟಾಗಿದೆ. ಮೈಸೂರು ನನ್ನ ಕ್ಷೇತ್ರ ಅನ್ನೋದನ್ನ ಪರೋಕ್ಷವಾಗಿ ಅವರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ. ಅಂದ್ರೆ ವಿಜಯ್ ಶಂಕರ್ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಆಪ್ತರು ಕೂಡ ಹೌದು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರಲಿಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಅವರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಹಿಂದೆ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಮತ್ತು ಸಿದ್ದರಾಮಯ್ಯನವರಿಗೆ ಮೈಸೂರು ತವರು ಜಿಲ್ಲೆ, ಅವರ ಜಿಲ್ಲೆಯಲ್ಲಿಯೇ ರಾಜಕೀಯವಾಗಿ ಸಂಪೂರ್ಣ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಲಿಕ್ಕೆ ಸಿದ್ದರಾಮಯ್ಯನವರಿಗೆ ಸುತರಾಮ್ ಇಷ್ಟ ಇಲ್ಲ. ಅದೇ ಕಾರಣಕ್ಕಾಗಿಯೇ ಆ ಜಿಲ್ಲೆಯನ್ನ, ಆ ಕ್ಷೇತ್ರವನ್ನ ತಮ್ಮ ಬಳಿಯೇ ಉಳಿಸ್ಕೋಬೇಕು, ಅಂದ್ರೆ ಕಾಂಗ್ರೆಸ್ನ ಬಳಿಯೇ ಉಳಿಸ್ಕೋಬೇಕು ಅಂತೇಳಿ ಸಿದ್ದರಾಮಯ್ಯನವರು ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಮೈಸೂರನ್ನ ಕೇಳಬೇಡಿ, ಮೈಸೂರು ತಮಗೆ ಇರಬೇಕು ಅಂತೇಳಿ ಈ ಹಿಂದೆ ನಿಖಿಲ್ ಅವರ ಸ್ಪರ್ಧೆ ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಬಿಟ್ಕೊಡಕ್ ಆಗೋದಿಲ್ಲ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ರು. ನಂತರ ದೇವೇಗೌಡರ ಸ್ಪರ್ಧೆ ವಿಚಾರ ಕೂಡ ಬಂದಿತ್ತು, ಬೆಂಗಳೂರು ಉತ್ತರದಲ್ಲ ಅಥವಾ ಮೈಸೂರಿನಲ್ಲ ಅಂತೇಳಿ. ಮೈಸೂರಿನಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ವಿರೋಧ ಇರೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ರಾಜಕೀಯವಾಗಿ ವಿರೋಧಿಗಳು, ಅಂದ್ರೆ ಈಗ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿದ್ರು ಸಹಿತ ಎಚ್ ವಿಶ್ವನಾಥ್, ಜಿ ಟಿ ದೇವೇಗೌಡ ಸೇರಿದಾಗೆ ಸಾಕಷ್ಟು ಜನ ಅಲ್ಲಿ ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ವಿರೋಧಿಗಳು. ಅವರಿಗೆ ಸಪೋರ್ಟ್ ಮಾಡೋದು ಸಿದ್ದರಾಮಯ್ಯನವರಿಗೆ ಖಂಡಿತವಾಗಿಯೂ ಇಷ್ಟ ಇಲ್ಲ. ತಮ್ಮ ಕ್ಷೇತ್ರದಲ್ಲಿ ತಾವು ಸೋತಾಗಿದೆ. ಈಗ ಮತ್ತೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಸಹಿತ ಟಿಕೆಟ್ ಅನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಅಸ್ತಿತ್ವ ಉಳಿಯೋದೇ ಇಲ್ಲ, ಸಂಪೂರ್ಣವಾಗಿ ಕೈತಪ್ಪಿ ಹೋಗುತ್ತೆ. ಮಗ ಒಂದ್ ಕಡೆಯಲ್ಲಿ ಶಾಸಕ ಆಗಿದ್ರು ಸಹಿತ ಇಡೀ ಜಿಲ್ಲೆಯ ಒಂದು ಹಿಡಿತ ತಪ್ಪೋಗ್ಬಿಡುತ್ತೆ ರಾಜಕೀಯವಾಗಿ
ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು, ತಮ್ಮಲ್ಲಿ ಉಳಿಸ್ಕೋಬೇಕು, ವಿಜಯಶಂಕರ್ ಅವರಿಗೆ ಟಿಕೆಟ್ ಕೊಡಿಸಬೇಕು, ಈ ಎಲ್ಲ ಒಂದು ಪ್ಲಾನ್ ಅನ್ನ ಮಾಡೋದಕ್ಕೋಸ್ಕರನೇ ಸುಮಲತಾ ಅವರಿಗೆ ಮಂಡ್ಯದಲ್ಲಿ ಟಿಕೆಟ್ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಅಲ್ಲಿ ಜೆಡಿಎಸ್, ಮೈಸೂರಿನಲ್ಲಿ ಕಾಂಗ್ರೆಸ್ ಅನ್ನುವಂತ ಒಂದು ಸಂದೇಶವನ್ನ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಮಾತನ್ನ ಹೇಳಿದ್ದಾರೆ, ಹಾಲಿ ಸಂಸದರು ಮಂಡ್ಯದಲ್ಲಿದ್ದಾರೆ, ಜೆಡಿಎಸ್ ನಿಂದ ಹೇಗೆ ಕೊಡಕ್ ಸಾಧ್ಯ ಅಂತ ಹೇಳಿ. ಇದರ ಅರ್ಥ ಹಾಲಿ ಸಂಸದರು ಅಂದ್ರೆ ಕಾಂಗ್ರೆಸ್ನ ಹಾಲಿ ಸಂಸದರು ಇರುವಂತಹ ಕ್ಷೇತ್ರವನ್ನು ಸಹಿತ ಜೆಡಿಎಸ್ ಕೇಳಬಾರದು ಅಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಹಾಗೆ ರಮೇಶ್ ಹಿರೇಜಂಬೂರು, ನಿಮ್ಮೆಲ್ಲ ಸಂಪೂರ್ಣವಾದಂತಹ ಮಾಹಿತಿಗಾಗಿ.